ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ಎಷ್ಟು ಶಾಂತವಾಗಿ ಕಾಣಿಸ್ತಾ ಇದ್ದೀನಂದರೆ ಈ ಬ್ಯೂಟಿಫುಲ್ ಪ್ಲೇಸಿಂದ. ಸೊ ಈ ಬ್ಯೂಟಿಫುಲ್ ಪ್ಲೇಸ್ ಯಾವುದು, ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾ? ಇವತ್ತು ನಾನು ಬಂದಿದ್ದೀನಿ ಕ್ಷೇಮವನಕ್ಕೆ. ನೆಲಮಂಗಲ ಕುಣಿಗಲ್ ಬೈಪಾಸ್ ರೋಡ್ ಮಧ್ಯೆ ಇರುವಂತಹ ಒಂದು ಬ್ಯೂಟಿಫುಲ್ ಜಾಗ ಇದು. ಆ್ಯಸ್ ಯು ಕ್ಯಾನ್ ನೋಟಿಸ್ ದೆರ್ ಇಸ್ ಸೋ ಮಚ್ ಆಫ್ ಪಾಸಿಟಿವ್ ವೈಬ್ಸ್ ಹಿಯರ್. ಇನ್ನು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಎಂಬ ಪ್ರಶ್ನೆಗೆ ಉತ್ತರ ಟ್ರೀಟ್ಮೆಂಟ್ಗೆ. ಯಾವ ಟ್ರೀಟ್ಮೆಂಟ್, ನನಗೇನು ತೊಂದರೆ ಇದೆ ಇದರ ಬಗ್ಗೆ ನಾನು ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿತ್ ಅ ಸ್ಮಾಲ್ ಶ್ಲೋಕ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಸೊ ಇಲ್ಲಿ ಬಂದ ತಕ್ಷಣವೇ ಅವ್ರು ನಮಗೆ ಒಂದು ವೆಲ್ಕಮ್ ಡ್ರಿಂಕ್ ಹಾಗೆ ಒಂದು ವೆಲ್ಕಮ್ ಲೆಟರ್ನ ಕೊಡ್ತಾರೆ. ಅದಾದಮೇಲೆ ಅವರೊಂದೆರಡು ಬೇಸಿಕ್ ಹೆಲ್ತ್ ಚೆಕಪ್ಪನ್ನು ಮಾಡ್ತಾರೆ. ದಟ್ ಈಸ್ HRV ಆ್ಯಂಡ್ BCA ಟೆಸ್ಟ್. HRV ಅಂದರೆ ಹಾರ್ಟ್ ರೇಟ್ ವೇರಿಯಬಲ್ ಟೆಸ್ಟ್ ಆ್ಯಂಡ್ BC ಅಂದರೆ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ಎರಡು ಟೆಸ್ಟ್ ನಂತರ ದೆನ್ ದೇ ವಿಲ್ ಟೇಕ್ ಅಸ್ ಟು ಡಾಕ್ಟರ್ ಕನ್ಸಲ್ಟೇಷನ್. ಅಲ್ಲಿ ಡಾಕ್ಟರ್ ನಮ್ಮ ಹೆಲ್ತ್ ಕನ್ಸರ್ನ್ ಪ್ರಕಾರ ಡಯಟ್ ಚಾರ್ಟ್ ಹಾಗೆ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತಾರೆ. ಈ ಎಲ್ಲ ಪ್ರೊಸೀಜರ್ ಬಿಟ್ವೀನ್ 1 to 2 hours ನಡೆಯುತ್ತೆ. ಅದಾದಮೇಲೆ ನಮಗೆ ಅವ್ರು ನಮ್ಮ ರೂಮ್ ಅಲಾಟ್ ಮಾಡ್ತಾರೆ. ಸೊ ದೆನ್ ಬಗ್ಗಿ ಕೂಡ ರೆಡಿ ಇತ್ತು. ಇನ್ ಬಗ್ಗಿ ವಿ ಹ್ಯಾವ್ ಟು ಗೋ ಟು ಅ ರೂಮ್. ಸೊ ನಾನಿಲ್ಲಿ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ಇಲ್ಲಿ ಬರೋರೆಲ್ಲ ಆ್ಯಕ್ಚುಲಿ ವೆಯ್ಟ್ ಲಾಸ್ಗೋಸ್ಕರ. ಬಟ್ ಮೈ ಕನ್ಸರ್ನ್ ವಾಸ್ ನೆವರ್ ವೆಯ್ಟ್ ಲಾಸ್. ನಾನು ಇಲ್ಲಿ 7 days ನೆಮ್ಮದಿಯಾಗಿ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. ಸ್ಪೆಷಲಿ ಮೈಂಡ್ ರಿಲ್ಯಾಕ್ಸ್ ಆ್ಯಂಡ್ ಬಾಡಿ ಡಿಟಾಕ್ಸ್ಗೋಸ್ಕರ ಬಂದಿರೋದು. ಸೊ ಇದು ನಾನಿದ್ದಂತಹ ಬ್ಲಾಕ್, ದಟ್ ಈಸ್ ಬ್ಲಾಕ್ ಹೆಸರು ಫಲ ಅಂತ. ಬಂದಿದ್ದ ತಕ್ಷಣವೇ ಐ ಫೆಲ್ಟ್ ದ್ಯಾಟ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ತುಂಬ ಪೀಸ್ಫುಲ್ ಎನ್ವೈರ್ಮೆಂಟ್ ಅಂತ. ಸೊ ಲೆಟ್ ಮೀ ಶೋ ಯು ಮೈ ರೂಮ್. ದಿಸ್ ವಾಸ್ ಮೈ ರೂಮ್. ನನ್ನ ರೂಮ್ ನಂಬರ್ ಕೂಡ 5107. ಸೊ ಮಳೆಗಾಲ ಆಗಿರೋದ್ರಿಂದ ಐ ಹ್ಯಾಡ್ ಆಪ್ಟೆಡ್ ಫಾರ್ ನಾನ್ AC ರೂಮ್ಸ್. ರೂಮ್ ವಾಸ್ ಕ್ವೈಟ್ ಸ್ಪೇಷಿಯಸ್ ಆ್ಯಂಡ್ ವೆರಿ ಕ್ಲೀನ್. ಆ್ಯಕ್ಚುಲಿ ಡೈಲಿ ಬಂದು ಕ್ಲೀನ್ ಮಾಡ್ತಾರೆ. ಹಾಗೆ ಆ್ಯಂಡ್ ಒಬ್ಬಳೇ ಇದ್ದಿದ್ದ ಕಾರಣ ಅಷ್ಟೊಂದು ದೊಡ್ಡ ರೂಮ್ ಏನು ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಈ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಕಮ್ಮಿ. ಬೆಳಿಗ್ಗೆ 5:30ಗೆ ನಾವು ಈ ರೂಮ್ ಬಿಟ್ಟರೆ ನಾನು ಮಧ್ಯದಲ್ಲಿ ಬರ್ತಿದ್ದೆ ಅಷ್ಟೇ, ಜಸ್ಟ್ ಟು ಟೇಕ್ ಶವರ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ರೆಸ್ಟ್. ಬಟ್ ನಾನು ರಾತ್ರಿ 8:30 ತನಕ ಹೊರಗಡೆನೇ ಇರ್ತಿದ್ದೆ. 8:30ಗೆ ಬಂದು ಜಸ್ಟ್ ಮಲ್ಗೋಕ್ಕೋಸ್ಕರ ಅಷ್ಟೇ ಬಂದಿದ್ದು. ಸೊ ದಿಸ್ ಇಸ್ ಬಾತ್ರೂಮ್ ಆ್ಯಂಡ್ ಇಟ್ ವಾಸ್ ಕ್ವೈಟ್ ಕ್ಲೀನ್ ಆ್ಯಂಡ್ ಡೈಲಿ ಹೌಸ್ ಕೀಪಿಂಗ್ ಅವರು ಬಂದು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಕೊಟ್ಟು ಹೋಗ್ತಿದ್ರು. ಸೊ ಬನ್ನಿ, ಈಗ ನಾನು ನಿಮಗೆ ಕ್ಷೇಮವನದ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತೀನಿ. ನಮಗೆಲ್ರಿಗೂ ಇನ್ನರ್ ಪೀಸ್ ಎಷ್ಟು ಮುಖ್ಯ ಅಲ್ವಾ? ಸೊ ಈ ಇನ್ನರ್ ಪೀಸ್ ಬೇಕು ಅಂದರೆ ಈ ಜಾಗನ ನೀವೊಂದು ಆಪ್ಷನ್ ಹಾಗೆ ಇಟ್ಕೋಬೇಕು. ಯಾಕೆಂದರೆ ಈ ಜಾಗ ನಮ್ಮ ಹೆಲ್ತ್ ಹೇಗೆ ಮೇಂಟೈನ್ ಮಾಡಬೇಕು, ಹಾಗೆ ಡಿಸೀಸ್ ಫ್ರೀ ಲೈಫನ್ನು ಹೇಗೆ ನಾವು ಲೀಡ್ ಮಾಡಬೇಕು ಅಂತ ತುಂಬಾ ನಮಗೆ ಕಲಿಸ್ಕೊಡುತ್ತೆ. ಹಾಗೆ ನಮ್ಮ ಸ್ಟ್ರೆಂತ್, ವೈಟಾಲಿಟಿ, ಎನರ್ಜಿ ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಕೂಡ ಇಂಪ್ರೂವ್ ಮಾಡುತ್ತೆ. ಓವರಾಲ್ ನಾವು ಈ ಜಾಗದಿಂದ ಹೊರಗೆ ಬರಬೇಕಾದ್ರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಆಗಿರ್ತೀವಿ ಅನ್ನೋದು ಅಂತೂ ಸತ್ಯ. ನೋಡಿ, ಈ ಥರ ಡೈರೆಕ್ಷನ್ ಬೋರ್ಡ್ಸ್ ಎಲ್ಲ ಕಡೆ ಹಾಕಿರ್ತಾರೆ ಸೊ ದ್ಯಾಟ್ ವಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬಟ್ ಪರವಾಗಿಲ್ಲ, ಒಂದೇ ದಿವಸದಲ್ಲಿ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ನಾವೆಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಈ ಬ್ಲಾಕ್ ಬಂದುಬಿಟ್ಟು ಕುರ್ಮಾ ಹಾಲ್ ಅಂತ. ಇಲ್ಲಿ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಎಲ್ಲ ನಾವು ಇಲ್ಲಿ ಈ ಬ್ಲಾಕಲ್ಲೇ ಕಲಿಯೋದು. ಈ ಬ್ಲಾಕ್ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಈ ಬ್ಲಾಕ್ ನಂದಿ ಬ್ಲಾಕ್. ಎಲ್ಲಿ ನಮ್ಮ ಟ್ರೀಟ್ಮೆಂಟ್ಸ್ ಆ್ಯಂಡ್ ಮಸಾಜ್ ಥೆರಪಿ ಫಸ್ಟ್ ಫ್ಲೋರಲ್ಲಿ ನಡೆಯುತ್ತೆ. ಹಾಗೆ ನಮ್ಮ ಡಯಟ್ ಆ್ಯಂಡ್ ಫಾಸ್ಟಿಂಗ್ ಥೆರಪಿ ಎಲ್ಲ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಡೆಯುತ್ತೆ. ಸೊ ದೆರ್ ಆರ್ 3 sections, 3 halls. ಒಂದು ರಾ ಡಯಟ್, ಇನ್ನೊಂದು ಬಾಯ್ಲ್ಡ್ ಡಯಟ್, ಹಾಗೆ ಇನ್ನೊಂದು ಜ್ಯೂಸ್ ಡಯಟ್. ಈ ಜಾಗ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲೇ ತುಂಬ ಮೆಮೊರೀಸ್ ಇದೆ ಆ್ಯಂಡ್ ತುಂಬ ಜನರನ್ನು ನಾನು ಹೊಸ ಹೊಸ ಜನರನ್ನು ಮೀಟ್ ಮಾಡಿದ್ದೀನಿ ಆ್ಯಂಡ್ ಐ ಸೋ ಚೆರಿಶ್ ದೋಸ್ ಮೆಮೊರೀಸ್. ಹಾಗೆ ಇಲ್ಲಿನ ಡೆಕಾರ್ ಬಂದುಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾವುದೇ ರೆಸ್ಟೋರೆಂಟ್ಗಿಂತ ಕಮ್ಮಿ ಇರಲಿಲ್ಲ. ತುಂಬಾ ಏನ್ಷಿಯಂಟ್ ಹಾಗೆ ಆ್ಯಂಟಿಕ್ ಪೀಸಸ್ ಇಲ್ಲಿ ನೋಡೋಕ್ಕೆ ಸಿಗ್ತಿತ್ತು. ಸೊ ದಿಸ್ ಈಸ್ ಗರುಡ ಬ್ಲಾಕ್, ದ ರಿಸೆಪ್ಷನ್ ಬ್ಲಾಕ್. ನಾನು ನನ್ನ ಫ್ರೀ ಟೈಮಲ್ಲಿ ಬಂದು ಇಲ್ಲೇ ನಾನು ಆ್ಯಕ್ಚುಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇಲ್ಲೇ ಕುತ್ಕೊಂಡೇನಾದರೂ ಬರಿತಾ ಇರ್ತಿದ್ದೆ. ಯಾವಾಗಲೂ ನಮ್ಮ ಯೋಗ ಗುರುಗಳು ಹೇಳೋರು, ಸೊ ಟಾರ್ಟೈಸ್ ಥರ ಬದುಕಬೇಕು, ಇಷ್ಟು ವರ್ಷ ಹೆಲ್ತಿಯಾಗಿ ಬದುಕಬೇಕಂದ್ರೆ ಟಾರ್ಟೈಸ್ ಥರ ಉಸಿರಾಡಬೇಕು ಅಂತ.
ಸೊ ಈ ಬ್ಲಾಕಲ್ಲಿ ನಾನು ಪ್ರಾಣಾಯಾಮ, ಮೆಡಿಟೇಷನ್, ಹಾಗೆ ಇಂಟರ್ಮೀಡಿಯೇಟ್ ಯೋಗ, ಹೈಪರ್ಟೆನ್ಷನ್ ಯೋಗ, ಎಕ್ವಾ ಯೋಗ ಆ್ಯಂಡ್ ಡೈನಮಿಕ್ ಯೋಗ, ವಿಮೆನ್ಸ್ ಯೋಗ, ಬ್ಯಾಕ್ ಪೇಯ್ನ್, ನೀ ಪೇಯ್ನ್, ಡಯಾಬಿಟೀಸ್ ಯೋಗ ಎಲ್ಲ ಥರದ ಯೋಗನ ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀನಿ. ಸೊ ನಾವು ಲೆಟ್ಸ್ ಗೋ ಟು ದ ಗ್ರೌಂಡ್ ಫ್ಲೋರ್. ಈ ಒಂದು ಸ್ಪೇಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ಫೌಂಟೇನ್ ಥರ ಕ್ಯೂಟಾಗಿ ಮಾಡಿದ್ದಾರೆ. ಹಾಗೆ ಎಕ್ವಾ ಯೋಗ 1-2 ಸೆಷನ್ ಅಟೆಂಡ್ ಮಾಡಿದ್ದೀನಿ ನಾನು. ಇಲ್ಲೇ ಲೈಕ್ ಯೋಗ ಗುರುಗಳು ಬಂದು ಎಕ್ವಾ ಯೋಗನ ಕಲಿಸ್ಕೊಡ್ತಾರೆ. ಹಾಗೆ ಧ್ಯಾನ ಆ್ಯಂಡ್ ಬೋಧಿ ಹಾಲ್ ಅಂತ 2 ಹಾಲ್ ಇತ್ತು. ಸೊ ಇಲ್ಲಿ ನಾವು ತ್ರಾಟಕ ಆಗಿರ್ಬೋದು, ಹಾಗೆ ಸೌಂಡ್ ಮೈಂಡ್ ಹೀಲಿಂಗ್ ಆ್ಯಂಡ್ ಯೋಗ ನಿದ್ರಾ ಕೂಡ ನಮಗಿಲ್ಲಿ ಮಾಡಿಸ್ತಾ ಇದ್ರು. ಸೊ ಎಲ್ಲ ಸೆಷನ್ ಬಂದುಬಿಟ್ಟು ಆಲ್ಮೋಸ್ಟ್ 45 to 1 hour ಸೆಷನ್ ಇರ್ತಿದ್ವು. ದಿಸ್ ಇಸ್ ಜಿಮ್ ಏರಿಯಾ. ಅನ್ಫಾರ್ಚುನೇಟ್ಲಿ ನಾನು ಇದನ್ನು ಯೂಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟು ಟೈಮ್ ಇರಲಿಲ್ಲ ನನಗೆ. ನಾನು ಐ ವಾಸ್ ಬ್ಯುಸಿ ಇನ್ ವೇರಿಯಸ್ ಅದರ್ ಥಿಂಗ್ಸ್. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಐ ವಿಲ್ ಟ್ರೈ ಟು ಮೇಕ್ ಯೂಸ್ ಆಫ್ ಇಟ್. ನಾನಿಲ್ಲಿದ್ದಂತಹ ಅಷ್ಟು ದಿನಗಳು, ದಟ್ ಇಸ್ 7 days ಕೂಡ ನನಗೆ ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟ್ BP ಚೆಕ್ ಮಾಡ್ತಾರೆ ಇಲ್ಲಿ. ಹಾಗೆ ವಿತೌಟ್ ಫೇಲ್ ಬೆಳಿಗ್ಗೆ ಬಂದು ಎಬ್ಡಾಮಿನಲ್ ಆ್ಯಂಡ್ ಐ ಪ್ಯಾಕ್, ಮಡ್ ಪ್ಯಾಕ್ ಹಾಕಿ ಹೋಗ್ತಾರೆ. ಹಾಗೆ ಹೌಸ್ ಕೀಪಿಂಗ್ ಬಗ್ಗೆ ಮುಂಚೆನೇ ಹೇಳಿದೆ ನಾನು, ಡೈಲಿ ಬಂದು ಕ್ಲೀನ್ ಮಾಡಿ ಕೊಡ್ತಾರೆ. ಹಾಗೆ 2 ದಿವಸ ಅಂತೂ ನಾನೇ ಅವ್ರಿಗೆ ವಾಪಸ್ ಕಳಿಸ್ಬಿಟ್ಟಿದ್ದೆ, ಲೈಕ್ ನನಗೆ ಟ್ರೀಟ್ಮೆಂಟ್ಗೆ ಟೈಮ್ ಆಗ್ತಾಯಿದೆ, ನಾಳೆ ಬನ್ನಿ ಅಂತ. ಸೊ ಓವರ್ ಆಲ್ ದೇ ಡಿಡ್ ದೇರ್ ಜಾಬ್ ರಿಯಲಿ ಗುಡ್. ಸೊ ದಿಸ್ ಇಸ್ ಟ್ರೀಟ್ಮೆಂಟ್ ಏರಿಯಾ. ಎಲ್ಲಿ ಮೊಬೈಲ್ ಒಳಗಡೆ ಆ್ಯಕ್ಚುಲಿ ಅಲಾವಿಲ್ಲ, ಇಟ್ಸ್ ಪ್ರಾಹಿಬಿಟೆಡ್. ಸೊ ನಾನಿಲ್ಲಿ ತಗೊಂಡಿದ್ದಂತಹ ಟ್ರೀಟ್ಮೆಂಟ್ ಬಂದುಬಿಟ್ಟು ಎನಿಮಾ, ನ್ಯೂಟ್ರಲ್ ಹಾಫ್ ಇಮರ್ಷನ್ ಬಾತ್, ಓಝೋನ್ ಸ್ಟೀಮ್, ಡಿಲಕ್ಸ್ ಹೈಡ್ರೋ ಮಸಾಜ್, ಕ್ಯಾಸ್ಟರ್ ಆಯಿಲ್ ಪ್ಯಾಕ್, ಫುಲ್ ಮಡ್ ಬಾತ್, ಹರ್ಬಲ್ ಬಾತ್, ಗಂಜಿ ಟರ್ಮರಿಕ್ ಬಾತ್, ಡೀಪ್ ಟಿಶ್ಯೂ ಮಸಾಜ್, ಬ್ಯಾಲನೀಸ್ ಮಸಾಜ್, ಸ್ವೀಡಿಶ್ ಮಸಾಜ್. ದಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಮಸಾಜ್. ಐ ರಿಯಲಿ ಲವ್ಡ್ ಇಟ್. ಮಸಾಜ್ ಎಲ್ಲ ಆದಮೇಲೆ ನಾನು ಬಂದು ಇಲ್ಲಿ ಸುಮ್ಮನೆ ಲಾನಲ್ಲಿ ಕುತ್ಕೊಬಿಡ್ತಿದ್ದೆ. ಐ ಯೂಸ್ ಟು ಎಂಜಾಯ್ ಧೂಪ್ ಸೇಕ್ನ ಟೈಪ್ಸ್. ಸೊ ಕ್ಷೇಮವನದಲ್ಲಿ ನೀವು ಯಾರನ್ನೇ ನೋಡಿ ಅವ್ರ ಕೈಯಲ್ಲಿ ಈ ಥರದ್ದೊಂದು ಬ್ಯಾಗ್ ಇರುತ್ತೆ. ಸೊ ಇದರಲ್ಲಿ ಅವ್ರ ಕಾರ್ಡ್ ಹಾಕಿರ್ತಾರೆ. ಸೊ ದಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋಂತಹ ಟ್ರೀಟ್ಮೆಂಟ್ಸ್ ಹಾಗೆ ಡಯಟ್ ಅದರಲ್ಲಿ ಬರೆದಿರುತ್ತೆ. ಆ್ಯಕ್ಚುಲಿ ಮಸಾಜ್ ಆದಮೇಲೆ ತುಂಬಾ ನಿದ್ದೆ ಬರ್ತಿರುತ್ತೆ, ಬಟ್ ನೋ, ಐ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಡಾಕ್ಟರಿಗೆ ಮೀಟ್ ಮಾಡ್ಕೊಂಡು ಬಂದಮೇಲೆ ಐ ಜಸ್ಟ್ ವೆಂಟ್ ಆ್ಯಂಡ್ ಸ್ಯಾಟ್ ಆನ್ ಮೈ ಫೇವ್ರೆಟ್ ಪ್ಲೇಸ್, ದಟ್ ಈಸ್ ಫ್ರಂಟ್ ಆಫ್ ಕುರ್ಮಾ ಹಾಲ್. ಆ್ಯಕ್ಚುಲಿ ಡಾಕ್ಟರ್ ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಟು ರೈಟ್ ಅ ಲವ್ ಲೆಟರ್. ಸೊ ಲವ್ ಲೆಟರ್ ಯಾರಿಗೆ ಬರಿಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ಐ ಹ್ಯಾವ್ ಟು ರೈಟ್ ಲವ್ ಲೆಟರ್ ಫಾರ್ ಮೈ ಸೆಲ್ಫ್. ಸೊ ದಿಸ್ ಈಸ್ ಮೈ ಫಸ್ಟ್ ಲವ್ ಲೆಟರ್ ವಿಚ್ ಐ ಬಿ ರೈಟಿಂಗ್. ಇನ್ನೇನು ಲೆಟರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು, ಅಷ್ಟರಲ್ಲೇ ನನಗೆ ಜ್ಞಾಪಕ ಆಯಿತು ದಟ್ ದಿಸ್ ಇಸ್ ಮೈ ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್ಸ್ ಟೈಮ್, ದಟ್ ಇಸ್ 4 PM. ಸೊ ಬೇಗ ಹೋಗಿ ನಾನು ನನ್ನ ಜ್ಯೂಸ್ ಹಾಗೆ 8 ಆಲ್ಮಂಡ್ಸನ್ನು ಕಲೆಕ್ಟ್ ಮಾಡಿ ಬಂದೆ. ಅದಾದಮೇಲೆ ನಾನು ಜ್ಯೂಸ್ ಕುಡಿತಾ ಏನು ಬರಿಬೇಕು ಅಂತ ಯೋಚನೆ ಮಾಡಿಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆದೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತೊಗೊಂಡೆ ಇದೊಂದು ಲೆಟರ್ ಬರೆಯೋಕ್ಕೆ. ನಾನು ತಿಳ್ಕೊಂಡಿದ್ದೆ ಒಂದು 2-3 pages ಬರೆಯೋಣ ಅಂತ, ಬಟ್ ದೆನ್ ಇನ್ ಬಿಟ್ವೀನ್ ಸಂಬಡಿ ಕೇಮ್ ಆ್ಯಂಡ್ ದಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಮೀ ಆ್ಯಂಡ್ ದೆನ್ ಐ ಸ್ಟಾಪ್ ರೈಟಿಂಗ್ ದ ಲೆಟರ್. ಜಸ್ಟ್ ಒಂದೇ ಪೇಜ್ ಬರೆಯೋಕ್ಕಾಗಿದ್ದು. ಅದಾದಮೇಲೆ ನಾನು ನನ್ನ 5 o'clock ಮೆಡಿಟೇಷನ್ ಕ್ಲಾಸಿಗೆ ಹೋದೆ. ಇನ್ ಕ್ಷೇಮವನ ಎವ್ರಿ ಸಂಡೇಸ್ 4 to 6 PM ನಮಗೆ ಅವರು ಫನ್ ಆ್ಯಕ್ಟಿವಿಟಿ ಹಾಗೆ ಲಾಫ್ಟರ್ ಯೋಗ, ದೆನ್ ಸೈಕ್ಲಿಕ್ ಮೆಡಿಟೇಷನ್ ಆ ಥರ ಎಲ್ಲ ಕ್ಲಾಸಸ್ ಇರುತ್ತೆ, ವಿಚ್ ಐ ರಿಯಲಿ ಎಂಜಾಯ್ಡ್ ವಿತ್ ಅ ಗ್ರೂಪ್ ಆಫ್ ಗುಡ್ ಪೀಪಲ್.
ನಾನು ನಿಮಗೆ ಬಾಯ್ಲ್ಡ್ ಡಯಟ್ ಸೆಕ್ಷನ್ ತೋರಿಸ್ದೆ ಅಲ್ವಾ, ಸೊ ದಿಸ್ ಇಸ್ ರಾ ಡಯಟ್ ಹಾಲ್. ಇಲ್ಲಿ ನಾನು ಯಾವತ್ತೂ ಕೂತ್ಕೊಂಡು ತಿಂದಿಲ್ಲ, ಬಟ್ ಸ್ಟಿಲ್ ನಾನೊಂದು ವೀಡಿಯೋ ಮಾಡಬೇಕಂತ ಈ ಪ್ಲೇಸಿದ್ದು ವೀಡಿಯೋ ಮಾಡಿದೆ. ನನಗೆ ಆ್ಯಕ್ಚುಲಿ ಡಾಕ್ಟರ್ ಮಧ್ಯಾಹ್ನ ಹೊತ್ತು ರಾ ಡಯಟ್ ಪ್ರಿಸ್ಕ್ರೈಬ್ ಮಾಡಿದರು, ರಾತ್ರಿ ಹೊತ್ತು ಬಾಯ್ಲ್ಡ್ ಡಯಟ್ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ ಇಶ್ಯೂಸ್. ಸೊ ಇದು ನನ್ನ ಕಾರ್ಡ್. ಆ್ಯಕ್ಚುಲಿ ನಾನು ಎಂಜಾಯ್ ಮಾಡಿದಂತಹ ಡಯಟ್ ಬಂದುಬಿಟ್ಟು ರಾ ಡಯಟ್. ಸೊ ನನಗೆ ತುಂಬಾ ಇಷ್ಟ ಇವರ ಸ್ಯಾಲಡ್ ಡ್ರೆಸ್ಸಿಂಗ್. ಐ ಸೀರಿಯಸ್ಲಿ ಲವ್ಡ್ ಇಟ್. ಈ ರಾ ಸ್ಯಾಲಡ್ ಇವತ್ತು ಏನೇನು ಸ್ಪೆಷಲ್ ಲೈಕ್ ಐಟಮ್ಸ್ ಹಾಕಿದ್ದಾರೆ ಅಂತ ಡೈಲಿ ನಾನು ಈವ್ನಿಂಗ್ ಆಗಿರಲಿ ಬೆಳಿಗ್ಗೆ ಆಗಿರಲಿ ನಾನು ಬಂದು ಚೆಕ್ ಮಾಡ್ತಿದ್ದೆ. ಆ್ಯಂಡ್ ರೆಸಿಪೀಸ್ ಕೂಡ ನಾನು ಈ ಶೆಫಿಗೆ ತಪ್ಪದೆ ಕೇಳ್ತಿದ್ದೆ, ಇವತ್ತು ಏನೇನು ಹಾಕಿದ್ದೀರಾ ಡ್ರೆಸ್ಸಿಂಗಲ್ಲಿ ಅಂತ. ಸೊ ಹಿ ವಾಸ್ ಸೋ ಸ್ವೀಟ್ ದ್ಯಾಟ್ ಹಿ ಶೇರ್ಡ್ ಮೀ ಆಲ್ ದ ಡ್ರೆಸ್ಸಿಂಗ್ ರೆಸಿಪೀಸ್. ವಾವ್, ಈ ಬೌಲ್ ನೋಡ್ತಿದ್ರೆ ನನ್ನ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಇಟ್ ವಾಸ್ ದ್ಯಾಟ್ ಯಮ್ಮಿ. ಈವ್ನಿಂಗ್ ಟೈಮ್ ನನಗಿದ್ದಿದ್ದು ಬಾಯ್ಲ್ಡ್ ಡಯಟ್. ಸೊ ಬಾಯ್ಲ್ಡ್ ಡಯಟು ತುಂಬ ಚೆನ್ನಾಗಿತ್ತು, ಬಟ್ ಇಟ್ ವಾಸ್ ವೆರಿ ಹೆವಿ ಫಾರ್ ಮೀ. ಡೈಲಿ ನಾನು ಆ್ಯಕ್ಚುಲಿ ಮನೇಲಿ ಕೂಡ ಅಷ್ಟು ಊಟ ಮಾಡಲ್ಲ, ಬಟ್ ಅಲ್ಲಿ ಅಷ್ಟೊಂದು ಐಟಮ್ಸ್ ಕೊಡ್ತಿದ್ರು ನನಗೆ. ಅದನ್ನೆಲ್ಲ ತಿನ್ನೋ ಅಷ್ಟರಲ್ಲಿ ಐ ಯೂಸ್ ಟು ಟೇಕ್ 1 ಅವರ್, ಮಿನಿಮಮ್ 1 ಅವರ್ ನಾನು ಈ ಪ್ಲೇಟನ್ನು ಫಿನಿಷ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನನ್ನ ಪ್ಲೇಟ್ ಅರೇಂಜ್ ಮಾಡಿ ನನಗೆ ಕೊಡ್ತಾ ಇದ್ದಾರೆ. ಹಿ ವಾಸ್ ವೆರಿ ಸ್ವೀಟ್ ಫೆಲೋ ಆಲ್ಸೋ. ನಮಗೆ ಎಕ್ಸ್ಟ್ರಾ ಏನಾದರೂ ಬೇಕಂದ್ರೂ ಕೂಡ ಅವ್ರು ಕೊಡ್ತಿದ್ರು. ಸೊ ದೀಸ್ ಆರ್ ಫ್ಯೂ ಆ್ಯಂಟೀಕ್ ಆ್ಯಂಡ್ ಏನ್ಷಿಯಂಟ್ ಡೋರ್ ಬಗ್ಗೆ ನಾನು ಹೇಳ್ತಿದ್ದಿದ್ದು. ತುಂಬ ಈ ಥರ ಡೋರ್ಸ್ ತುಂಬ ಕಡೆ ಇಟ್ಟಿದ್ರು ಅವರು. ಸೊ ದಿಸ್ ಈಸ್ ಅವರ್ ಮೆನು, ಐ ಮೀನ್ ಬಾಯ್ಲ್ಡ್ ಡಯಟ್ ಮೆನು. ಆ್ಯಕ್ಚುಲಿ ಊಟ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡೋ ಹಾಗಿಲ್ಲ, ಬಟ್ ಸ್ಟಿಲ್ ನಾನು ನಿಧಾನಕ್ಕೆ ವೀಡಿಯೋ ತೆಗೆದುಬಿಟ್ಟು ಅದನ್ನು ವಾಪಸ್ ಬ್ಯಾಗ್ ಒಳಗೆ ಇಟ್ಕೊಬಿಡ್ತಿದ್ದೆ. ಸೊ ಬನ್ನಿ, ನನಗೆ ಕ್ಷೇಮವನದಲ್ಲಿ ಡೇ 1ಇಂದ ಡೇ 7 ತನಕ ಏನೇನು ಊಟ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೇ ನಾನು ಹೇಳಿದ್ದು ನನ್ನ ಬಾಯ್ಲ್ಡ್ ಡಯಟ್. ಆ್ಯಕ್ಚುಲಿ ಇಷ್ಟು ತಿನ್ನೋ ಅಷ್ಟರಲ್ಲಿ ನಾನು ಫುಲ್ ಸುಸ್ತಾಗ್ಬಿಡ್ತಿದ್ದೆ. ಅದು ಲಾಸ್ಟಿಗೆ 2 ಗ್ಲಾಸ್ ಮಜ್ಜಿಗೆ ಕುಡಿಯೋ ಅಷ್ಟರಲ್ಲಂತೂ ಕೇಳಬೇಡಿ ನನ್ನ. ಬಟ್ ರಾ ಡಯಟ್ ಮಾತ್ರ ಇಷ್ಟೇ, 1 ಸ್ಯಾಲಡು, 1 ಮಿಕ್ಸ್ ಫ್ರೂಟ್ ಬಾಲ್ ಆ್ಯಂಡ್ 2 ಮಜ್ಜಿಗೆ. ಸೊ ವಿಚ್ ಐ ಲವ್ಡ್ ಪರ್ಸ್ನಲಿ ವಾಸ್ ರಾ ಡಯಟ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ಒಂದು ಗ್ರೀನ್ ಜ್ಯೂಸ್, ಹಾಗೆ ದೋಸೆ. ಒಂದು ದಿವಸ ದೋಸೆ, ಒಂದು ದಿವಸ ಉಪ್ಮಾ ಕೊಡ್ತಿದ್ರು. ಆ ಟೇಸ್ಟ್ ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗೆ ಒಂದೊಂದು ದಿವಸ ಗ್ರೀನ್ ಜ್ಯೂಸ್ ಜೊತೆ ನನಗೆ ಡ್ರೈ ಫ್ರೂಟ್ ಸ್ಮೂತಿ ಕೂಡ ಕೊಡ್ತಿದ್ರು. ಆ್ಯಕ್ಚುಲಿ ನೀವೆಲ್ಲ ಕೇಳ್ಬೋದು ಏನು ಇಷ್ಟೆಲ್ಲ ಊಟ ಮಾಡೋಕ್ಕೆ ಕೊಡ್ತಿದ್ದಾರೆ ಅಂತ. ಬಟ್ ನೋ, ನನ್ನ ಕನ್ಸಿನ್ ವೆಯ್ಟ್ ಲಾಸ್ ಆಗಿರಲಿಲ್ವಲ್ಲ, ಸೊ ನನಗೆ ಅವ್ರು ಕೊಡ್ತಾಯಿದ್ರು. ಬಟ್ ಬೇರೆಯವ್ರಿಗೆಲ್ಲ ಅವ್ರಿಗೆ ಬರೀ ಲಿಕ್ವಿಡ್ ಡಯಟ್ಸ್ ಇತ್ತು, ಯಾರು ಅವರ ವೆಯ್ಟ್ ಲಾಸ್ ಕನ್ಸರ್ನಿಗೆ ಬಂದಿದ್ದಾರೆ. ಸೊ ಲಿಕ್ವಿಡ್ ಡಯಟ್ ಅಂದರೆ ಬರೀ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಎಲ್ಲ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಅವ್ರಿಗೆ ಜ್ಯೂಸೇ ಇದ್ದಿದ್ದು. ಜ್ಯೂಸ್ ಜೊತೆಗೆ 2 ಬಿಗ್ ಬೌಲ್ ಸೂಪ್ಸ್ ಕೂಡ ಕೊಡ್ತಾರೆ, ವೆಜಿಟೇಬಲ್ ಸೂಪ್ ಅಥವಾ ಗ್ರೀನ್ ಲೀಫಿ ಸೂಪ್ಸ್. ಆ ಥರ ವೆರೈಟಿ ಇತ್ತು, ದಿನಕ್ಕೊಂದೊಂದು. ಕ್ಷೇಮವನದಲ್ಲಿ ದೇ ಸ್ಟ್ರಿಕ್ಟ್ಲಿ ಫಾಲೋ ದೇರ್ ಗ್ರೀನ್ ಫ್ರೀ ಡಯಟ್. ಇದು ನನ್ನ ಲಾಸ್ಟ್ ದಿನದ ಮೀಲ್ ಪ್ಲೇಟ್. ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೀನಂತ ನನಗೆ ರೈಸ್ ಕೊಟ್ಟಿದ್ರು ಅವರು, ಕರ್ಡ್ ರೈಸ್ ಕಿಚಡಿ. ಊಟ ತುಂಬಾ ಚೆನ್ನಾಗಿತ್ತು ಅಂತ ನಾನು ಅವ್ರಿಗೆ ಫುಲ್ ರಿವ್ಯೂ ಕೂಡ ಬರೆದು ಬಂದೆ. ಹಾಗೆ ಎವ್ರಿ ನೈಟ್ ಡಿನ್ನರ್ ಆದಮೇಲೆ ಅವರು 7:30 PM ಹೆಲ್ತ್ ಟಾಕ್ ಅಂತ ಮಾಡ್ತಿದ್ರು, ವಿಚ್ ಐ ನೆವರ್ ಮಿಸ್ಡ್ ಅ ಸಿಂಗಲ್ ಕ್ಲಾಸ್. ನನಗೇನು ಆ ಹೆಲ್ತ್ ಟಾಕ್ ಕೇಳಿದ್ರೆ ನಾನು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಐ ಟು ಅಟೆಂಡ್ ಡೈಲಿ. ಒಂದೊಂದು ದಿವಸ ಒಂದೊಂದು ಟಾಪಿಕ್, ಲೈಕ್ ಒಂದು ದಿವಸ ಸ್ಲೀಪ್ ಆ್ಯಸ್ ಅ ಮೆಡಿಸಿನ್, ದೆನ್ ಸ್ಟ್ರೆಸ್, ಆ್ಯಂಡ್ ಒಂದು ದಿವಸ ವಾಟ್ ನೆಕ್ಸ್ಟ್ ಆಫ್ಟರ್ ಕ್ಷೇಮವನ, ಒಂದು ದಿವಸ ಕ್ರಿಯಾ ಬಗ್ಗೆ, ಹೀಗೆ ವೆರೈಟಿ ಆಫ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಿದ್ರು. Pranayamas and so on. And most popularly with these days we are very well known for stress management regarding the meditation and other stuff. At the same time, ಕ್ಷೇಮವನದಲ್ಲಿ ನಾನಿದ್ದಂತಹ ಅಷ್ಟು ದಿನಗಳು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಅಲ್ಲಿನ ವಾತಾವರಣ, ಅಲ್ಲಿನ ಜನರು ನಂಗೆ ತುಂಬಾ ಇಷ್ಟ ಆಗಿದ್ದಾರೆ. ಇವ್ರು ನಮ್ಮ ಡಾಕ್ಟರ್, ಶಿ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಇವರೆಲ್ಲ ಇಂಟರ್ನ್ಸ್, ದೇ ವರ್ ಆ್ಯಕ್ಚುಲಿ ಕೈಂಡ್ ಆ್ಯಂಡ್ ಪೇಷಂಟ್ ಟು ಆಲ್ ದ ಗೆಸ್ಟ್. ಇವರು ನಮ್ಮ ವಾರ್ಡ್ ಇಂಟರ್ನ್ಸ್. ಸೊ ನಾನು ಇದ್ದಿದ್ದಂತಹ ಬ್ಲಾಕಲ್ಲಿ ನನಗೆ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ BP ಚೆಕ್ ಮಾಡ್ತಾಯಿದ್ರು. ಹಾಗೆ ಇವರೆಲ್ಲ ಥೆರಪಿಸ್ಟ್ಗಳು, ನನಗೆ ಒಳ್ಳೆ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇವರಿಬ್ಬರು ಶೆಫ್, ಆ್ಯಂಡ್ ದೇ ಹ್ಯಾವ್ ಶೇರ್ಡ್ ಮೀ ಆಲ್ ದ ಸೀಕ್ರೆಟ್ ಸ್ಯಾಲಡ್ ಡ್ರೆಸ್ಸಿಂಗ್ ರೆಸಿಪೀಸ್. ಹೌಸ್ಕೀಪರ್ ಮಹಾಲಕ್ಷ್ಮಿ ಅವರು ಕೂಡ ತುಂಬಾ ಸ್ವೀಟ್ ಆಗಿದ್ದರು ನನ್ನ ಜೊತೆ. These were receptionists. They were so sweet, and they have even given me a small gift. Okay, that's it for this video, and thank you for watching, and I'll be soon back with my part 2 video. Till then, take care, bye bye, see you all soon.